ಸ್ವಾದ್ ಕಿಚನ್. ಇವತ್ತು ನಾವು ಮಶ್ರೂಮ್ ಗ್ರೀನ್ ಮಸಾಲಾನ ಮಾಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಮಶ್ರೂಮ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಕಾಳುಮೆಣಸು, ಲವಂಗ, ಹಸಿಮೆಣಸು. ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಹಾಕ್ಕೊಳ್ಳಿ. ಅದಾದ ನಂತರ ಒಂದು 3 ಹಸಿಮೆಣಸನ್ನು ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಅದಾದ ನಂತರ ಒಂದು 7 ಲವಂಗ ಹಾಕ್ಕೊಳ್ಳಿ. ಅದಾದ ನಂತರ ಒಂದು 20 ಕಾಳುಮೆಣಸು ಹಾಕ್ಕೊಳ್ಳಿ. ಸೂಪರಾಗಿರುತ್ತೆ ಖಾರ ಖಾರವಾಗಿ. ಅದಾದಮೇಲೆ ಒಂದು ಅರ್ಧ ಇಂಚು ಚಕ್ಕೆನ ಹಾಕ್ಕೊಳ್ಳಿ. ಆಮೇಲೆ ಒಂದು ಪೂರ್ತಿ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ. ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ಳಿ. ಅದಾದಮೇಲೆ ಲಾಸ್ಟಿಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೂರೇ ಚೂರು ನೀರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿ ಥರ ರುಬ್ಕೊಳ್ಳಿ. ಅದಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ. ಅದು ಒಂಚೂರು ಚಟಪಟ ಅಂತ ಅಂದು ಎಣ್ಣೆ ಒಂಚೂರು ಕಾಯಲಿ. ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಒಂದು ಮಸಾಲಾನ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ಇದು ತುಂಬ ಈಸಿ ರೆಸಿಪಿ ಗಾಯ್ಸ್. ನಿಜವಾಗ್ಲೂ ಇಷ್ಟು ಈಸಿ ರೆಸಿಪಿ ನೀವು ಎಲ್ಲಾದರೂ ನೋಡಿದ್ದೀರಾ ಹೇಳಿ? ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಮಶ್ರೂಮ್ ಗ್ರೀನ್ ಮಸಾಲಾನ ನೀವು ರೆಡಿ ಮಾಡ್ಕೊಳ್ಬೋದು. ಒಮ್ಮೆ ಟ್ರೈ ಮಾಡಿ. ಇದಾದ ನಂತರ ಇದಕ್ಕೆ ಮಶ್ರೂಮ್ನ ಆ್ಯಡ್ ಮಾಡಿ. ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಮಶ್ರೂಮ್ನ ಆ್ಯಡ್ ಮಾಡಿ ನೀಟಾಗಿ ಬಾಡಿಸಿ. ದಿನ ನಿಮಗೆ ಹೊಸ ಹೊಸ ರೆಸಿಪಿ ಹಾಕ್ತಾ ಇರ್ತೀವಿ. ಎಲ್ಲನೂ ಟ್ರೈ ಮಾಡಿ ನಮಗೆ ಕಮೆಂಟ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ಹಾಗೆ ನಿಮಗೂ ಯಾವುದಾದ್ರೂ ಒಂದು ರೆಸಿಪಿ ಏನಾದರೂ ಬೇಕಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಮಾಡಿ ಹಾಕ್ತೀವಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಏನು ನೀವು ರುಬ್ಬಿರ್ತೀರಲ್ಲ ಅದರಲ್ಲಿ ಆಬ್ವಿಯಸ್ಲಿ ಚಟ್ನಿ ಉಳಿದಿರತ್ತಲ್ಲ. ಆ್ಯಸ್ ವಿ ಇಂಡಿಯನ್ಸ್ ಒಂದು ಸ್ವಲ್ಪನೂ ನಾವು ವೇಸ್ಟ್ ಮಾಡಲ್ಲ. ಅದಕ್ಕೇ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಮುಚ್ಚಿ ಅದನ್ನು ಬೇಯಿಸಿದ್ರೆ ಸ್ಪೈಸಿ ಆದಂಥ ಜ್ಯೂಸಿ ಆದಂಥ ಮಶ್ರೂಮ್ ಗ್ರೀನ್ ಮಸಾಲ ರೆಡಿ. ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಏನೂ ಇಂಗ್ರೀಡಿಯೆಂಟ್ಸ್ ನೀವು ಆಚೆಯಿಂದ ತೊಗೊಬಂದು ಅಷ್ಟು ಮಾಡಬೇಕಾ ಇಷ್ಟು ಮಾಡಬೇಕಂತ ಏನೂ ಇಲ್ಲ. ಆರಾಮಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್, ಒಂದು ಕೊತ್ತಂಬರಿ ಸೊಪ್ಪಿದ್ರೆ ಎಕ್ಸ್ಟ್ರಾ ಸಾಕು ಗೈಸ್. ಈ ಒಂದು ಗ್ರೀನ್ ಮಸಾಲಾನ ನೀವು ಪ್ರಿಪೇರ್ ಮಾಡ್ಕೋಬೋದು. ಹೋಪ್ ನೀವು ಈ ವಿಡಿಯೋನ ನೋಡಿ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ. ನಿಮಗೆ ನಾನು ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ವಿತ್ ಅ ನ್ಯೂ ರೆಸಿಪಿ ಆ್ಯಂಡ್ ಅ ವೆರಿ ಟೇಸ್ಟಿ ರೆಸಿಪಿ. ಅಂಟಿಲ್ ದೆನ್, bye bye, take care, love you.